ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನಾಗಿ ಹೆಡ್ಲೈನ್ಸ್. ಜನವರಿ 24ರಂದು ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಪೂರ್ವ ತಯಾರಿ ವೀಕ್ಷಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದೆಲ್ಲೆಡೆ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ. ಕಾಂಗ್ರೆಸ್ ಮುಖಂಡರ ಮೇಲೆ ದಬ್ಬಾಳಿಕೆ, ಮುರಳಿ ಮೋಹನ್ ರನ್ನ ಪಕ್ಷದಿಂದ ಉಚ್ಚಾಟಿಸಿ ಆಲೂರು ಕಾಂಗ್ರೆಸ್ ಸಮಿತಿಯಿಂದ ಖಂಡನೆ. ಚಬಲಗೆರೆ ಟೋಲ್ ಗೇಟ್ ಅವ್ಯವಸ್ಥೆ, ಶೌಚಾಲಯಕ್ಕೆ ಬೀಗ ಹಾಕಿದ ಗ್ರಾಮಸ್ಥರು, ಅಧಿಕಾರಿಗಳ ನೀರವ ಮೌನಕ್ಕೆ ಆಕ್ರೋಶ. ಜಮೀನಿಗಾಗಿ ರಾತ್ರೋರಾತ್ರಿ ಕೊಲೆ, ಕಲ್ಲಿನಿಂದ ಜಜ್ಜಿ ಬರ್ಬರ ಹತ್ಯೆ, ಘಟನೆಗೆ ಹಳೆ ವೈಷಮ್ಯದ ಸಂಶಯ. ಬಾಲಕಿ ಹಿಂಬಾಲಿಸಿದ್ದ ಅಪರಿಚಿತ ಸೆರೆ, ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ, ಸದ್ಯಕ್ಕೆ ನಿಟ್ಟೆಸರು ಬಿಟ್ಟ ಸಾರ್ವಜನಿಕರು. ಆಸ್ತಿಗಾಗಿ ಕಿರುಕುಳ ಆರೋಪ, ಸಂಬಂಧಿಕರಲ್ಲದ ವ್ಯಕ್ತಿಯಿಂದ ದಾಂಧಲೆ, ಸೂಕ್ತ ಕ್ರಮಕ್ಕೆ ಮನವಿ. ವಾರ್ತೆಗಳ ವಿವರ. ಜನತಾದಳ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಜನವರಿ 24ನೇ ತಾರೀಕು ಹಾಸನದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಬೃಹತ್ ಜನತಾ ಸಮಾವೇಶವು ಐತಿಹಾಸಿಕವಾಗಲಿದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಹಾಸನಕ್ಕೆ ಭೇಟಿ ನೀಡಿದ್ದ ಅವರು ಸಮಾವೇಶ ತಯಾರಿಯ ವೀಕ್ಷಣೆಯನ್ನ ನಡೆಸಿದ್ರು. ಎಚ್ ಡಿ ರೇವಣ್ಣ ಅವರು ಕುಮಾರಸ್ವಾಮಿ ಅವರನ್ನ ವಾಸ್ತು ಪ್ರಕಾರವಾಗಿ ದಕ್ಷಿಣ ಭಾಗದಿಂದ ಬರಮಾಡಿಕೊಂಡರಂತೆ. ಅದಾದ ನಂತರ ಏನೇನಾಗಿದೆ, ಹೆಂಗೆ ತಯಾರಿ ನಡೀತಾ ಇದೆ, ಏನೇನಾಗಬೇಕು ಎತ್ತ ಅಂತ ಅಣ್ಣ ತಮ್ಮ ಇಬ್ಬರು ಕೂಡ ನಿಂತು ಪರಿಶೀಲನೆಯನ್ನ ನಡೆಸಿದ್ದಾರೆ. ನಂತರ ಮಾತನಾಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಸಮಾವೇಶವನ್ನ ನಡೆಸ್ತೀವಿ, ಈ ತರದೊಂದು ನಿರ್ಧಾರ ಕೈಗೊಂಡಿದ್ದೀವಿ ಅಂತ ಹೇಳಿದ್ರು. ಅದರ ಮೊದಲ ಸಭೆ ಹಾಸನದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಕೇಂದ್ರ ಸರ್ಕಾರ ಹಣ ನೀಡುತ್ತಾ ಇದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇದರಿಂದ ಹಲವಾರು ಯೋಜನೆಗಳು ಸ್ಥಗಿತಗೊಂಡಿವೆ. ಅದರಲ್ಲಿ ಬಿಳಿಕೆರೆ ಬೇಲೂರು ಯೋಜನೆ ಕೂಡ ಒಂದು. ಇನ್ನು ಮುಖ್ಯಮಂತ್ರಿಗಳು ಕೇಂದ್ರ ಹಣಕಾಸು ಸಚಿವರ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇಂತಹ ನಡವಳಿಕೆಯಿಂದ ಕೇಂದ್ರದಿಂದ ಸಹಾಯ ಹೇಗ್ ಸಿಗುತ್ತೆ, ನಿಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಳಿ ಅಂತ ಪದೇ ಪದೇ ಹೇಳಿದ್ದೀನಿ. ಅದನ್ನೇ ಹಳ್ಳಿ ಭಾಷೆ ಅಂತ ಸಮಜಾಯಿಸಿ ನೀಡಬಾರದು. ಇನ್ನು ಸಮಾವೇಶದ ದಿನ ಇನ್ನೂ 10 ಹಲವು ಸರ್ಕಾರದ ವೈಫಲ್ಯಗಳನ್ನ ಬಹಿರಂಗ ಪಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಎಚ್ ಡಿ ರೇವಣ್ಣ, ಸ್ವರೂಪ್ ಪ್ರಕಾಶ್, ಭೋಜೇಗೌಡ, ಮಾಜಿ ಶಾಸಕ ಸಾರಾ ಮಹೇಶ್, ಎಚ್ ಕೆ ಕುಮಾರಸ್ವಾಮಿ, ಎಸ್ ದೇವೇಗೌಡ ಇನ್ನಿತರರು ಹಾಜರಿದ್ದರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈಗಾಗಲೇ ಜಾತ್ಯತೀತ ಜನತಾದಳದ 25 ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಂಕೇತಿಕವಾಗಿ ಬೆಂಗಳೂರು ನಗರದ ಪಕ್ಷದ ಆವರಣದಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಏನು ಮಾಡಿದ್ವಿ. ಅವತ್ತಿನ ದಿನ ನಾವೊಂದು ಘೋಷಣೆ ಮಾಡಿದ್ದು, ಈ ಒಂದು ಬೆಳ್ಳಿ ಹಬ್ಬವನ್ನು ರಾಜ್ಯದ 30 ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಪ್ರಸ್ತಾಪ ಏನು ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾದಂಥ ಸಭೆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸೇರಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು 24 ಕ್ಷೇತ್ರದಲ್ಲಿ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ಮುರಳಿ ಮೋಹನ್ ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಕಾಂಗ್ರೆಸ್ ಆಲೂರು ಸಮಿತಿಯ ಅಧ್ಯಕ್ಷ ಎಚ್ ಸುರೇಶ್ ಆಗ್ರಹಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಸ್ವಾಮಿ ಅವರ ಮೇಲೆ ನಡೆದ ದೈಹಿಕ ಹಲ್ಲೆ ಹಾಗೂ ದೌರ್ಜನ್ಯ ತೀವ್ರ ಖಂಡನೀಯ. ಜನವರಿ 16ನೇ ತಾರೀಕು ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಜನಸ್ಪಂದನ ಕಾರ್ಯಕ್ರಮದ ಮಾಡಿದ್ರು. ಅವತ್ತು ಕಾರ್ಯಕ್ರಮದ ದಿವಸ ಅಧಿಕಾರಿಗಳ ಸಭೆಗೆ ತೆರಳುತ್ತಿದ್ದ ವೇಳೆ ಈ ಅಹಿತಕರ ಘಟನೆ ನಡೆದಿರ್ತಕ್ಕಂಥದ್ದು ವಿಷಾದನೀಯ. ಸಚಿವರೊಂದಿಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಾ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಪರಾಜಿತ ಕಾಂಗ್ರೆಸ್ MLA ಅಭ್ಯರ್ಥಿಯಾಗಿರ್ತಕ್ಕಂಥ ಮುರಳಿ ಮೋಹನ್ ಎಂಬುವರು ಗೇಟ್ ನ ಮುಂಭಾಗ ಇವ್ರನ್ನ ತಡೆದು ಏಕವಚನದಲ್ಲಿ ನಿಂದಿಸಿ ಡಿಸಿ ಸಣ್ಸ್ವಾಮಿ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸಿ ಬಟ್ಟೆ ಹರಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಕೃತ್ಯ. ಹಾಗಾಗಿ ಅವ್ರನ್ನ ಪಕ್ಷದಿಂದ ದಯವಿಟ್ಟು ಉಚ್ಚಾಟನೆ ಮಾಡಿಬಿಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಸಂತ್ ಕುಮಾರ್, ರಂಗಯ್ಯ, ಧರ್ಮಪ್ಪ, ಆನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಲ್ ಓವರ್ ಸಕಲೇಶ್ಪುರ ಕಟ್ಟಾಯ ಜನಸಂಪರ್ಕ ಸಭೆ ಏರ್ಪಡಿಸಿದ್ರು. ಅದರಿಂದ ಆ ಸಭೆ ಬೆಳಗಿನಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಆ ಸಭೆ ಯಶಸ್ವಿ ಆಯಿತು. ಜನರ ಕಷ್ಟ ಸುಖಗಳನ್ನು ಎಲ್ಲನೂ ಏನು ಪ್ರಾಬ್ಲಮ್ ಇತ್ತು ಎಲ್ಲ ಭಾರಿ ಕ್ಲೀನಾಗಿ ಜನಗಳ ಸಮಸ್ಯೆ ಆಲಿಸಿ ಸ್ವಲ್ಪ ಏನು ಇದ್ದಾವೆಲ್ಲ ಎಡ್ರು ತೊಡ್ಡರು ಇದ್ದಾವೆಲ್ಲನೂ ಕೆಲವು 3% ಎಲ್ಲ ಸರಿಯಾಯಿತು. ಕೆಲವು ಇದ್ದಾವ ಅಂಥವು ಸ್ವಲ್ಪ ಎಲ್ಲ ತಹಸೀಲ್ದಾರರು ಮತ್ತು AC ಮತ್ತು DC ಇವರಿಗೆ ವರ್ಗಾಯಿಸಿದರು. ಆಮೇಲೆ ಸಾಯಂಕಾಲ 5 ಗಂಟೆ 5:15 ಗಂಟೆ ಟೈಮು ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ತಹಸೀಲ್ದಾರ ಮೀಟಿಂಗ್ ಹಾಲಿಗೆ ಎದ್ದು ಹೋಗ್ತಾರೆ. ಆ ಮೀಟಿಂಗ್ ಹಾಲಿಗೆ ಎದ್ದು ಹೋಗಬೇಕಾದ್ರೆ ಎಲ್ಲ ಅಧಿಕಾರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅದ್ರ ಜೊತೆಯ ಉಳಿದಂಥ ಲೀಡ್ರ್ಗಳೆಲ್ಲ ಹೋಗ್ತಾ ಇರ್ತಾರೆ. ಅವು ಒಳಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ DC ಸಣ್ಸ್ವಾಮಿಯವ್ರನ್ನ ಮುರಳಿ ಮೋಹನ್ನವರು ಕಾಂಗ್ರೆಸ್ ಮುಖಂಡರು ಈ ನಮ್ಮ DC ಸಣ್ಸ್ವಾಮಿಯವ್ರನ್ನ ಎದೆ ಹಿಡಿದು ಹಿಂದಕ್ಕೆ ತಳ್ಳಿ, ನೀನು ಯಾಕಪ್ಪ ಒಳಗೆ ಬರ್ತೀಯ, ನೀನು ಬರೋಂಗೆಲ್ಲ ಒಳಗೆ, ನೀನು ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಅವ್ರ ಹತ್ರ ಯಾರ್ಯಾರು ಪುಡಾರಿ ಗಳು ಇಟ್ಕೊಂಡು ಅವರು ಎಲ್ಲ ಹಿಡಿದು ಹಿಂದಕ್ಕೆ ನೂಕ್ಬಿಟ್ಟು ಅವ್ರನ್ನ ಬಟ್ಟೆ ಎಲ್ಲನೂ ಹಿಡಿದು ಹರಿತಾರೆ. ಅದರ ಜೊತೆಗೆ ಪೊಲೀಸ್ನವರು ಕೂಡ ಮುರಳಿ ಮೋಹನ್ ಪರವಾಗಿ ಪೊಲೀಸ್ನವರು ಕೂಡ ಈ ಸಣ್ಸ್ವಾಮಿ ಮೇಲೆ ಸ್ವಲ್ಪ ದರ್ಪ ದೌರ್ಜನ್ಯ ಇದು ಮಾಡ್ತಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಚವಲಗೆರೆ ಟೋಲ್ ಗೇಟ್ ಬಳಿ ಇರತಕ್ಕಂಥ ಶೌಚಾಲಯಕ್ಕೆ ಗ್ರಾಮಸ್ಥರು ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಬೈರಪುರ ವ್ಯಾಪ್ತಿಯ ಚವಲಗೆರೆ ಗ್ರಾಮದಲ್ಲಿ ಟೋಲ್ ಗೇಟ್ ಬಳಿ ಇರತಕ್ಕಂಥ ಶೌಚಾಲಯ ಗಬ್ಬು ನಾರ್ತಾ ಇದೆ. ಇದರ ಕೊಳಚೆ ನೀರು ರಸ್ತೆಯಲ್ಲೆಲ್ಲ ಹರಿದು ಹೊಲ ಗದ್ದೆಗಳಿಗೆ ಸೇರಿ ಇದರಿಂದ ಸುತ್ತಮುತ್ತ ಮನೆಗಳು ಹಾಗೂ ಸಾರ್ವಜನಿಕರು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅನಾರೋಗ್ಯಕ್ಕೆ ಇದು ಎಡೆಮಾಡಿ ಕೊಡ್ತಾ ಇದೆ. ಅಂಡ್ ಇಲ್ಲಿಯ ಬಡ ರೈತರ ಜೀವನ ಜೊತೆ ಟೋಲ್ ಗೇಟ್ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ. ನಾಮಕಾವಸ್ಥೆಗೆ ಇಲ್ಲೊಂದು ಟೋಲ್ ಮಾಡ್ಕೊಂಡು ಸರಿಯಾದ ಸೂಕ್ತ ಯಾವುದೇ ವ್ಯವಸ್ಥೆ ಕಲ್ಪಿಸಿಲ್ಲ. ಬೇಕಾಬೇಟಿ ನಡೆಸ್ತಾ ಇದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ನಿರ್ವಹಣೆ ಇಲ್ಲದ ಈ ಟೋಲ್ ಇಲ್ಲಿ ನಮಗೆ ಬೇಡವೇ ಬೇಡ, ಇದನ್ನ ಬೇರೆ ಜಾಗ ಸ್ಥಳಾಂತರ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಚವಲಗೆರೆ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಹಾಜರಿದ್ದರು. ಗ್ರಾಮಸ್ಥರಿಂದ ಈ NH 75 ಟೋಲ್ನಲ್ಲಿ ಶೌಚಾಲಯದ ಅವ್ಯವಸ್ಥೆ ಹಾಗೂ ಈ ರೋಡಿನ ಅವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಧಿಕಾರಿಗಳೇ ಆಗಲಿ ಅಥವಾ PDO ಬೈರಾಪುರದ ಪಂಚಾಯತಿ PDO ಆಗಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸದಲ್ಲೇ ಈ ಶೌಚಾಲಯದ ನೀರನ್ನು ಚವಲಗೆರೆ ಗ್ರಾಮದ ರೋಡಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿವರೆಗೆ 2-3 ಸರಿ ಎಚ್ಚರಿಕೆ ಕೊಟ್ಟರು ಸಹ ಯಾರು ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ DC ಅವರೇ ಇರ್ಬೋದು, MLA ಅವರೇ ಇರ್ಬೋದು, ಇದನ್ನ ಗಮನ ತಗೊಂಡು ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳುತ್ತೇನೆ. ಹಾಗೆ ಈ ಟೋಲ್ನಲ್ಲಿ ಒಂದು ಸರ್ವಿಸ್ ರೋಡ್ ಸಹ ಮಾಡಿಲ್ಲ. ಈ ಚವಲಗೆರೆ ಗ್ರಾಮದ ಜನಗಳು. ಹೊಳೆನರಸೀಪುರ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ನಾಗರಾಜು ಎಂಬುವರ ಪುತ್ರ ಗಣೇಶ್ 46 ವರ್ಷ ಅವರನ್ನ ಅವರ ಜಮೀನಲ್ಲೇ ಕೊಲೆ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಗಣೇಶ್ ಅವರು ಸೋಮವಾರ ಸಂಜೆ ಅವರ ಜಮೀನಿಗೆ ಹೋಗ್ತಾ ಇದ್ದಾಗ
ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳು ಗಣೇಶ್ ಅವರ ತಲೆ, ಕತ್ತು, ಬೆನ್ನು ಭಾಗಗಳನ್ನ ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇನ್ನು ಕೊಲೆಯ ಭೀಕರತೆ ಕಂಡ ಸ್ಥಳೀಯರು ಹಳೆ ವೈಷಮ್ಯದಿಂದಲೇ ಹತ್ಯೆ ಮಾಡಿರಬಹುದು ಅಂತ ಹೇಳಿ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ಕುರಿತಂತೆ ಮಂಗಳವಾರ ಬೆಳಗ್ಗೆ ಹಳ್ಳಿ ಮೈಸೂರು ಠಾಣಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಬೆಳಿಗ್ಗೆ ಸಂಜೆ ನೋಡಿದ್ದಾರೆ ಓಡಾಡ್ತಿದ್ದಲ್ಲ, ನೀವು ಜಾಗ ಇಲ್ಲಿ ನೋಡಿದ್ದೀರಿ, ಜಾಗ ತೋರಿಸ್ತಾ ಇದ್ದೀರಿ, ನೀವು ಪಂಚಿದ್ದೀರಿ, ನೀವು ಇದನ್ನು ಕೋರ್ಟಲ್ಲಿ ಇದೇ ಥರ ಹೇಳ್ಬೇಕು, ನೋಟಿಸ್ ಮಾಡಿದ್ದೀರಿ, ಇದೇ ಥರ ಹೇಳ್ಬೇಕು. ನಿಮ್ಮ ಎದುರಿಗೆ ಏನೇನು ಸ್ಯಾಂಪಲ್ಸ್ ಎಲ್ಲ ಸೀಸ್ ಮಾಡ್ತಾರೆ ಅದನ್ನು ನೀವಿದ್ದು ಇಲ್ಲೇ ಸೈನ್ ಹಾಕಿ 1 ಅವರ್ ನಮ್ಮ ಜೊತೆ ಇರಬೇಕು, ನೀವು ನೋಡಬೇಕು. ಆಯ್ತು, ಒಂದು ಫೋಟೋ ತಗೋ. ಇದು ಸೇರಿರುತ್ತೆ ಫುಲ್ ಎಲ್ಲ ಸೇರಿ ಏನಿಲ್ಲ. ನೆನೆ ಅಷ್ಟೇ ಹಾಸನದಲ್ಲಿ ಒಂದು ಬಹಳ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು, ರಾಜ್ಯ ಮಟ್ಟದಲ್ಲಿ ಸದ್ದಾಗಿತ್ತು. ಓರ್ವ ಅಪರಿಚಿತ ವ್ಯಕ್ತಿ ಶಾಲಾ ಬಾಲಕಿಯನ್ನ ಮನೆವರೆಗೂ ಕೂಡ ಹಿಂಬಾಲಿಸಿಕೊಂಡು ಬಂದಿರತಕ್ಕಂತ ಒಂದು ಆಘಾತಕಾರಿ ಘಟನೆ ವರದಿಯಾಗಿತ್ತು. ಇನ್ನು ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಭಯ ಮೂಡಿಸಿದಂತ ಆ ವ್ಯಕ್ತಿಯನ್ನ ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದು 3 ದಿನಗಳ ಬಳಿಕ ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ನೆನ್ನೆಯಷ್ಟೇ ಈ ಸುದ್ದಿ ಎಲ್ಲ ವೈರಲ್ ಆಗಿತ್ತು. 3 ದಿನಗಳ ಹಿಂದೆ ಶಾಲೆಯಿಂದ ಮನೆಗೆ ನಡ್ಕೊಂಡು ಬರ್ತಾ ಇದ್ದಂತಹ ಬಾಲಕಿಯನ್ನ ಅಂದರ್ ಅಂತಕ್ಕಂಥ ಹೆಸರೇ ಅಂದರ್ ಅಂತೆ ಆತ ಫಾಲೋ ಮಾಡ್ಕೊಂಡ್ಬಂದಿದ್ದ. ಈ ವೇಳೆ ಕೈ ಸನ್ನೆ ಮೂಲಕ ಅವಾಚ್ಯವಾಗಿ ವರ್ತಿಸಿ ಬಾಲಕಿಗೆ ಆವಾಜ್ ಹಾಕಿದ್ದ. ಮನೆ ಗೇಟ್ ಒಳಗಡೆ ಹೋದ್ರು ಕೂಡ ಬಿಟ್ಟಿರ್ಲಿಲ್ಲ, ಆವಾಜ್ ಹಾಕಿ ಹೋಗಿದ್ದ. ಆರೋಪಿಯ ವರ್ತನೆಯಿಂದ ಬಾಲಕಿ ಭಯಭೀತಳಾಗಿದ್ಲು. ಅದೃಷ್ಟವಶಾತ್ ಆತನ ಕೈಗೆ ಸಿಗದೆ ಪಾರಾಗಿದ್ಲು. ಈ ಘಟನೆ ಸಂಪೂರ್ಣ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿತ್ತು. ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಂತೆ ಹಾಸನದ ಜನ ಬೆಚ್ಚಿ ಬೀಳ್ತಿದ್ರು. ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಆಗಂತುಕನ ಕಿರಾತಕ ವರ್ತನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಘಟನೆ ಸಂಬಂಧ ಬಾಲಕಿಯ ಪೋಷಕರು ಪೆನ್ಷನ್ ಮಹಲ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ರು. ದೂರು ಮತ್ತೆ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧಾರದಲ್ಲಿಟ್ಟುಕೊಂಡು ತನಿಖೆಯನ್ನು ಕೈಗೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ. ಸಿಸಿ ಕ್ಯಾಮೆರಾ ಇತ್ತು, ಸರಿಯಾಯ್ತು. ಆ ಬಾಲಕಿಯ ಮನೆ ಅಲ್ಲೇ ಸಮೀಪ ಇತ್ತು, ಸರಿಯಾಯ್ತು. ಒಂದು ವೇಳೆ ಸಿಸಿ ಕ್ಯಾಮೆರಾವೂ ಇಲ್ದೋದ್ರೆ ಏನೇನ್ ನಡೆದಿದೆ ಅಂತ ಘಟನೆಯೇ ಗೊತ್ತಾಗ್ತಿರ್ಲಿಲ್ಲ. ಮತ್ತೊಂದು ಕಡೆ ಬಾಲಕಿಯ ಮನೆ ಏನಾದ್ರೂ ದೂರದಲ್ಲಿದ್ದುಬಿಟ್ಟು ಆ ದುಷ್ಟನ ಕೈಗೆ ಸಿಕ್ಕಿಕೊಂಡಿದ್ದರೆ ಏನಾಗುತ್ತಿತ್ತೋ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ನಿನ್ನೆ ಅಷ್ಟೇ ವಿಡಿಯೋ ಎಲ್ಲೆಡೆ ಹರಿದಾಡ್ತಕ್ಕಂಥ ಬೆನ್ನಲ್ಲೇ ಪೊಲೀಸರು ದಿಟ್ಟ ಕ್ರಮವನ್ನ ಕೈಗೊಂಡಿದ್ದಾರೆ. ಆರೋಪಿಯನ್ನ ಹುಡಿಕೊಂಡು ಎಳಕ ಬಂದು ಕೂಡಾಕಿದ್ದಾರೆ. ಆತನ ವಿರುದ್ಧ ಯಾಕಂಗ್ ಮಾಡ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಒಂದೊಳ್ಳೆ ತನಿಖೆ ಆಗಬೇಕು. ಅಂಡ್ ಬೇರೆಯವ್ರಿಗೆ ಪಾಠ ಆಗೋ ರೀತಿಯಲ್ಲಿ ಆತನಿಗೆ ಶಿಕ್ಷೆ ಆಗ. ನಮ್ಮ ತಾತನ ಆಸ್ತಿ ಮೇಲೆ ಸಂಬಂಧಿಕರಲ್ಲದ ಕೆಲ ವ್ಯಕ್ತಿಗಳು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿ ಅಂಬೇಡ್ಕರ್ ನಗರದ ನಿವಾಸಿ ಸತೀಶ್ ಅಂತಕ್ಕಂಥವ್ರು ಹೇಳಿದ್ದಾರೆ. ಏನಿದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥವ್ರು, ನಮ್ಮ ಅಜ್ಜಿಯ ಆಸ್ತಿ ನನ್ನ ಹೆಸರಿಗೆ ಖಾತೆಯಾಗಿದ್ದು ಈ ಸ್ವತ್ತು ಕೂಡ ಬಂದಿದೆ. ಈಗ ಮನೆ ಕಟ್ಟಲು ಮುಂದಾದ್ರೆ ನಮ್ಮ ಸಂಬಂಧಿಕರಲ್ಲದ ತಂಗಮ್ಮ ಅಂಡ್ ಪುನೀತ್, ಲೋಹಿತ್ ಎಂಬುವವರು ಬಂದು ತಕರಾರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಾಗಕ್ಕೂ ಇವರಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ. ಪುರಸಭೆ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿಯೇ ನಮಗೆ ಅನುಮತಿಯನ್ನು ನೀಡಿದ್ದಾರೆ. ಆದ್ರೆ 2-3 ದಿನಗಳ ಹಿಂದೆ ಲೋಹಿತ್ ಎಂಬುವರು ಯಾರೋ ಮಾಧ್ಯಮದವರು ಅಂತ ಒಬ್ಬರನ್ನ ಕರ್ಕೊಂಡ್ಬಂದು ನಮ್ಮ ಜಾಗದ ಬಳಿ ಬಂದು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ನಮ್ಮ ಮೇಲೆ ಅದೇನೋ ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರ ತಾಯಿ ಲಕ್ಷ್ಮಮ್ಮ, ಸಹೋದರಿ ಗಾಯತ್ರಿ ಹಾಜರಿದ್ದರು. ಪುರಸಭೆಯಿಂದ ಮೊನ್ನೆ ದಿನದವರೆಗೂ ಕಾನೂನು ನಮ್ದೇನು ದಾಖಲೆಗಳು ನೋಡಿ ಅವ್ರು ಪ್ರಾಮಾಣಿಕವಾಗಿ ದಾಖಲೆ ಪ್ರಕಾರನೇ ಕೆಲಸ ಮಾಡಿದ್ದಾರೆ. ನಾವು ಪುರಸಭೆಯಲ್ಲೂ ಆರೋಪ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವರೇ ನಮ್ಗೆ ಸಂಬಂಧಿ ಆಗಿರಲ್ಲ. ಅವರು ನನ್ನ ಹತ್ರ ನಮ್ಮ ತಾತನಿಂದ ಬಂದಿರೋದು ದಾಖಲೆ ಇದೆ. ಆ ದಾಖಲೆ ಪ್ರಕಾರ ನಮ್ಮ ತಾತ ನಮ್ಮ ಅಜ್ಜಿ ಇದ್ದಂಗೆ ನಮ್ಮ ಅಮ್ಮನ ಹೆಸರಲ್ಲಿ ಖಾತೆ ಆಗಿದೆ. ಖಾತೆ ನಮ್ಮ ಅಮ್ಮ ನಮ್ಮ ಮಕ್ಕಳಿಗೆಲ್ಲ ಡಿವೈಡ್ ಮಾಡ್ಕೊಟ್ಟಿದ್ದಾರೆ. ಆ ಖಾತೆಗಳು ನೋಡಿ ಅದ್ರ ಪ್ರಕಾರ ಆ ಕ್ರಯ ಆಗಿರೋದು ನೋಡಿ ಖಾತೆ ಮಾಡಿದ್ದಾರೆ. ಅದನ್ನು ಈ ಸೊತ್ತಾಗಿದೆ. ಈ ಸೊತ್ತಾದ್ಮೇಲೆ ಈ ಸೊತ್ತನ್ನ ಮತ್ತೆ ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿ ಪುರಸಭೆಯವರು ಕಟ್ಟಡ ಅನು ಮಾಡಿಕೊಟ್ಟಿದ್ದಾರೆ. ಈಗ ಇವರಿಗೆ ಏನಾಗಿದೆ, ಒತ್ತಡ ಇರ್ತಿದ್ದಾರೆ. ಅದು ಯಾರು ಒತ್ತಡ ಇರ್ತಾರೋ ಯಾವ ಕಡೆಯಿಂದ ಗೊತ್ತಿಲ್ಲ, ಒತ್ತಡ ಇರ್ತಿದ್ದಾರೆ. ಒತ್ತಡ ಇರೋದ್ರಿಂದ ಇವರೇ ಕೊಟ್ಟರ ಅನುಮತಿನ ಅಬ್ಜೆಕ್ಷನ್ ಹಾಕೊಂಡು ಬರ್ತಿದ್ದಾರೆ. ಕಟ್ಟಡ ಕಟ್ಟೋದು ತೊಂದರೆ ಕೊಡಕ್ಕೆ ಬರ್ತಿದ್ದಾರೆ. ಅದ್ರ ಮಧ್ಯೆ ಇವರು ಈ ಪುನೀತ್ ಅನ್ನೋರು ಶಾಸಕರ ಹತ್ರ ಎಲ್ಲ ಹೋಗಿದ್ದಾರೆ. ಶಾಸಕರನ್ನ ನಿನ್ನೆ ಪಾಪ ಸುಮ್ಮನೆ ಮಧ್ಯೆ ಕೇಳಿದ್ದಾರೆ. ಶಾಸಕರಿಗೆ 100 ಕೆಲಸಗಳು ಇರ್ತವೆ, ನನ್ನ ಮನೆದೇ ಒಂದೇ ಕೆಲಸ ಅಲ್ಲ. ಅವರನ್ನ ಶಾಸಕರು ಇಂದ ಪ್ರಭಾವಿಗೊಳಿಸ್ತೇನೆ ಹಂಗಿಂಗ್ ಅಂತ ಹೇಳ್ತಾರೆ. ಶಾಸಕರಿಗೆ ಇವನು ಪುನೀತ್ ಹೋಗಿ ಅವ್ರ ನನ್ನ ಹತ್ರ ಫೋಟೋಸ್ ಇದೆ, ಅವ್ರ ಹತ್ರ ಮಾತಾಡೋದೆಲ್ಲ ಕೊಡ್ತೀನಿ ನಿಮ್ಮ ಮೇಲೆ.
ಪುನೀತ್ ಹೋಗಿ ಶಾಸಕರ ಹತ್ರ ಹಿಂಗೆ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ನಾವು ಮೂಲಕ ಅಂತಾರು ಇವರೇನ ಲೈಸೆನ್ಸ್ ತಗೊಂಡ್ಬಿಟ್ಟು ಪುರಸಭೆನೆಲ್ಲ ಒಳಗಾಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ, ಹೇಳಿ ಅಣ್ಣ ಅಂತಂದಾಗ ಶಾಸಕರು ನೇರ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಏನಪ್ಪ ಸತೀಶ್ ಇದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜನವರಿ 24ರಂದು ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ, ಪೂರ್ವ ತಯಾರಿ ವೀಕ್ಷಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ರಾಜ್ಯದೆಲ್ಲೆಡೆ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ. ಕಾಂಗ್ರೆಸ್ ಮುಖಂಡರ ಮೇಲೆ ದಬ್ಬಾಳಿಕೆ, ಮುರಳಿ ಮೋಹನ್ ಪಕ್ಷದಿಂದ ಉಚ್ಚಾಟಿಸಿ ಆಲೂರು ಕಾಂಗ್ರೆಸ್ ಸಮಿತಿಯಿಂದ ಖಂಡನೆ. ಚಬಲಗೆರೆ ಟೋಲ್ ಗೇಟ್ ಅವ್ಯವಸ್ಥೆ, ಶೌಚಾಲಯಕ್ಕೆ ಬೀಗ ಹಾಕಿದ ಗ್ರಾಮಸ್ಥರು, ಅಧಿಕಾರಿಗಳ ನೀರವ ಮೌನಕ್ಕೆ ಆಕ್ರೋಶ. ಜಮೀನಿಗಾಗಿ ರಾತ್ರೋರಾತ್ರಿ ಕೊಲೆ, ಕಲ್ಲಿನಿಂದ ಜಜ್ಜಿ ಬರ್ಬರ ಹತ್ಯೆ, ಘಟನೆಗೆ ಹಳೆ ವೈಷಮ್ಯದ ಸಂಶಯ. ಬಾಲಕಿ ಹಿಂಬಾಲಿಸಿದ್ದ ಅಪರಿಚಿತ ಸೆರೆ, ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ, ಸದ್ಯಕ್ಕೆ ನಿಟ್ಟೆಸರು ಬಿಟ್ಟ ಸಾರ್ವಜನಿಕರು. ಆಸ್ತಿಗಾಗಿ ಕಿರುಕುಳ ಆರೋಪ, ಸಂಬಂಧಿಕರಲ್ಲದ ವ್ಯಕ್ತಿಯಿಂದ ದಾಂಧಲೆ, ಸೂಕ್ತ ಕ್ರಮಕ್ಕೆ ಮನವಿ. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸದದ ಕಡೆ ನಮನ.